46 ಜಾತಿಗಳನ್ನ ಕ್ರಿಶ್ಚಿಯನ್ ಧರ್ಮದ ಜೊತೆಗೆ ತಳಕ್ ಹಾಕಿದಿರಿ. ನಾಳೆ ಸಮೀಕ್ಷೆ ಆಗ್ತಾ ಇದೆ, ಸೋಮವಾರದಿಂದ ಸ್ಟಾರ್ಟ್ ಮಾಡ್ತಾ ಇದ್ರಿ. ಅಕಸ್ಮಾತ್ ಅವ್ರು ಕೈ ಬಿಡ್ತಿರೋ ಅಥವಾ ಅದ್ರ ಜೊತೆಗೆ ಮುಂದುವರಿಸ್ತಿರೋ ಏನು ಅಂತ ಹೇಳ್ತಾರೆ. ಯಾವ ಜಾತಿಗಳು? ಈಗ ಕ್ರಿಶ್ಚಿಯನ್, ಈಗ ಬ್ರಾಹ್ಮಣ ಕ್ರಿಶ್ಚಿಯನ್, ಅವಕ್ಕೆಲ್ಲ ಇವ್ರ ಅಭಿಪ್ರಾಯ ಎಲ್ಲ ಕೇಳಿದ್ದಾರೆ. ಅದು ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಅವರು ಡಿಸಿಷನ್ ತಗೋತಾರೆ, ಗೊತ್ತಾಯ್ತಾ? ಯಾವುದು ಅನಗತ್ಯ ಇದೆ ಅವ್ರನ್ನೆಲ್ಲ ತೆಗೆದಾಕ್ತಾರೆ, ಅಗತ್ಯ ಇರೋದನ್ನ ಮಾತ್ರ ಇರ್ತಾರೆ. ಆಮೇಲೆ ನೋಡಪ್ಪ, 1,75,000 ಟೀಚರ್ಗಳು ಇದಕ್ಕೆ ಎನ್ಯುಮರೇಟರ್ಸ್ ಆಗಿರೋದು. 1,20,000. ಒಬ್ಬೊಬ್ಬ ಟೀಚರ್ಗೆ 120ರಿಂದ 150 ಮನೆ ಕೊಟ್ಟಿರ್ತಾರೆ, ಗೊತ್ತಾಯ್ತಾ? ಸೊ ಅವರು 15 ದಿನಗಳ ಕಾಲ ಸರ್ವೆ ಮಾಡ್ತಾರೆ, ಮನೆಗೂ ಹೋಗ್ತಾರೆ, ಮನೆಗೂ ಕೂಡ ಹೋಗ್ತಾರೆ. ನೀವು ಯಾವ ಧರ್ಮಕ್ಕೆ ಸೇರಿದ್ಯಾ, ಯಾವ ಜಾತಿಗೆ ಸೇರಿದ್ಯಾ, ನೀವು ಉಪಜಾತಿ ಯಾವುದು, ನಿನ್ನ ಏನು ಜಮೀನು ಇದೆಯಾ ಇಲ್ವಾ, ನಿಮ್ಮ ಮನೇಲಿ ಉದ್ಯೋಗ ಇದೆಯಾ ಇಲ್ವಾ, ನೀವು ಓದಿದ್ಯಾ ಇಲ್ವಾ, ಈ ಥರ ಎಲ್ಲ ಮನೆಯವ್ರನ್ನೆಲ್ಲ ಕೇಳ್ತಾರೆ. ಅದರಿಂದ ಇದು ಬರೀ ಜಾತಿ ಸಮೀಕ್ಷೆ ಅಲ್ಲ, ಸೋಷಿಯೋ ಎಜುಕೇಶನಲ್ ಅಂಡ್ ಎಕನಾಮಿಕ್ ಸರ್ವೆ, ಸೋಷಿಯೋ ಎಜುಕೇಶನಲ್ ಮತ್ತು ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ ಸರ್ವೆ. ಯಾಕೆ ಮಾಡಿದೀವಿ ಇದನ್ನ ಅಂತಂದ್ರೆ, ಒಂದು ಜಾತಿ ಗೊತ್ತೇ ಆಗ್ತಾರೆ, ಬಿಕಾಸ್ ಅವ್ರ ನಂಬರ್ ಎಷ್ಟಿರ್ತದೆ ಅದ್ರ ಮೇಲೆ ಜಾತಿ ಗೊತ್ತಾಗುತ್ತೆ, ಅದು ಒಂದು. ಎರಡನೇದು ಬಹಳ ಮುಖ್ಯವಾಗಿ ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ, ಔದ್ಯೋಗಿಕ ಸಮೀಕ್ಷೆ. ಈಗ ನೀನು ನಿಮ್ಮ ನಾವು ಸರ್ಕಾರ ಕಾರ್ಯಕ್ರಮಗಳು ಮಾಡಬೇಕಾದ್ರೆ ಯಾರಿಗೆ ಅವಕಾಶಗಳಿಂದ ವಂಚಿತರಾಗಿದ್ದಾರೆ ಅವ್ರಿಗೆ ಫಸ್ಟ್ ಪ್ರಯಾರಿಟಿ ಇರಬೇಕು. ಅದಕ್ಕೋಸ್ಕರವಾಗಿ ಈ ಸರ್ವೆ ಬಹಳ ಮುಖ್ಯವಾಗಿ ಸರ್ವೆ ಮಾಡ್ತಾ ಇರೋದು, ಜಾತಿ ಅಲ್ಲ.